ಆದಂತ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತರ ಮಧುರ ನಾಮದಲ್ಲಿ ನಾನು ತುಂಬಾ ಧನ್ಯವಾದಗಳನ್ನು ಹೇಳುವಂತವನಾಗಿದ್ದೇನೆ. ಮತ್ತು ಯಾರೆಲ್ಲ ಈ ವಿಡಿಯೋ ನೋಡ್ಲಿಕ್ಕಿದ್ದೀರೋ ನಮ್ಮೊಂದಿಗೆ ಕೊನೆವರೆಗೂ ಈ ಸ್ವಲ್ಪ ಸಮಯ ಒಂದು ಅರ್ಧ ಗಂಟೆಗಳ ಕಾಲ ದೇವರ ಪಾದ ಬಳಿಯಲ್ಲಿ ನಾವು ಕೂತ್ಕೊಂಡು ದೇವರನ್ನು ಸ್ತುತಿಸಿ ಆ ಕೆಲವು ವಿಷಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿ ಮತ್ತು ದೇವರ ವಾಗ್ದಾನವನ್ನ ಈ ದಿನಕ್ಕಾಗಿ ಕರ್ತನು ನಮ್ಮನ್ನು ಬಲಪಡಿಸುವಂತ ವಾಗ್ದಾನವನ್ನು ಸ್ವೀಕಾರ ಮಾಡಿಕೊಂಡವರಾಗಿ ನಾವು ಮುಗಿಸ್ಕೊಳ್ಳೋಣ. ಬೇರೆ ಪ್ರಾರ್ಥನೆ ಮೂಲಕ ಇದನ್ನ ನಾವು ಪ್ರಾರಂಭ ಮಾಡೋಣ. ನಮ್ಮ ಕರ್ತನು ಒಡೆಯನು ರಕ್ಷಕನು ಆಗಿರುವಂತ ಕರ್ತನೆ, ನಿಮಗೆ ಕೋಟಿ ಕೋಟಿ ನಮನಗಳಪ್ಪ. ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಅಪ್ಪ, ಈ ಸ್ತುತಿಸು ಮತ್ತೆ ಪ್ರಾರ್ಥಿಸು ವಾಗ್ದಾನವನ್ನು ಸ್ವೀಕರಿಸು ಅನ್ನುವಂತ ಈ ಕಾರ್ಯಕ್ರಮದಲ್ಲಿ ದೇವರೇ ನಿನ್ನ ಮಹಾಕೃಪೆ ನಮ್ಮನ್ನ ಆವರಿಸಿಕೊಂಡು ಮುನ್ನಡೆಸಲಿ. ದೇವರೇ ಸ್ವಲ್ಪ ಸಮಯ ನಾವು ನಿಮ್ಮನ್ನ ಮಹಿಮೆಪಡಿಸಲು, ಘನಪಡಿಸಲು, ಸ್ತುತಿಸಲು ದೇವಾ ನಿಮ್ಮ ವಾಕ್ಯಗಳನ್ನ ನಾವು ಬಲವಾಗಿ ತೆಗೆದುಕೊಂಡು ನಾವು ಮುಂದೆ ಹೋಗಲು ಅಪ್ಪ ಈ ದಿನದ ಎಲ್ಲಾ ಪರಿಸ್ಥಿತಿಗಳನ್ನೇ ನಿಮ್ಮ ಪಾದಗಳಲ್ಲಿ ಹಾಕಿ ನಿಮ್ಮನ್ನು ಸ್ತುತಿಸಲು ಸಹಾಯ ಮಾಡಿ ನಡೆಸ್ರಿ ಎಂಬುದಾಗಿ ನಜರೇತಿನ ಯೇಸು ನಾಮದಲ್ಲಿ ಮುಂದಿನ ಸಮಯವನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆ, ಆಮೆನ್. ಪ್ರೈಸ್ ಗಾಡ್. ಸೊ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಮಾಡೋಣ ಪ್ರಿಯರೇ. ಕರ್ತರನ್ನ ಸ್ತುತಿಸುವಂತದ್ದು, ಕರ್ತರನ್ನ ಆರಾಧಿಸುವಂತದ್ದು ಬಹಳ ಬಹಳ ಪ್ರಾಮುಖ್ಯವಾದದ್ದು, ಅದು ಅತಿ ಶ್ರೇಷ್ಠವಾದದ್ದು ಪ್ರಿಯರೇ. ಕರ್ತನ ವಾಕ್ಯ ನಮ್ಮನ್ನ ಕರ್ತನ ಸ್ತುತಿಸುವುದಕ್ಕೆ ಬಹಳ ಬಹಳ ಸಹಾಯಕವಾಗಿ ನಮಗೆ ಅದು ಪರಿಣಮಿಸ್ತಾ ಇದೆ. ಸೊ ದಯಮಾಡಿ ಕೀರ್ತನೆ 62 1-8, ಕೀರ್ತನೆ 62ನೇ ಕೀರ್ತನೆ 1-8 ವಚನಗಳನ್ನ ನಾವು ಓದಿಕೊಂಡಂತವರಾಗಿ ನಾವು ದೇವರನ್ನ ಆರಾಧನೆ ಮಾಡೋಣ ಪ್ರಿಯರೇ. ಬಹಳ ಸುಂದರವಾದಂತ ಕೀರ್ತನೆ ಆಗಿದೆ. ದೇವರನ್ನ ವರ್ಣಿಸುವಂತ ಕೀರ್ತನೆ ಆಗಿದೆ, ದೇವರನ್ನ ಘನಪಡಿಸುವಂತ ಒಂದು ಕೀರ್ತನೆ. ನನ್ನ ಮನಸ್ಸು ದೇವರನ್ನು ನಂಬಿ ಶಾಂತವಾಗಿರುವುದು, ನನ್ನ ರಕ್ಷಣೆಯು ಆತನಿಂದಲೇ. ಆತನ ನನಗೆ ಶರಣನು, ರಕ್ಷಕನು, ದುರ್ಗವು, ನಾನು ಕದಲಿದರು ಮೇಲೆನು. ಹಲ್ಲೆಲೂಯಾ, ಪ್ರೈಸ್ ಗಾಡ್. ದೇವರನ್ನು ಸ್ತುತಿಸೋಣ ಪ್ರಿಯರೇ. ನಾವೆಲ್ಲರೂ ವಾಕ್ಯ ಓದುವಾಗಲೇ ದೇವರನ್ನ ಘನಪಡಿಸೋಣ. ವಾಕ್ಯವನ್ನು ನೋಡುವಾಗಲೇ ಕರ್ತನ ಮಹಿಮೆಯನ್ನ, ಕರ್ತನ ಕೃಪೆಯನ್ನ, ಕರ್ತನ ಆಶೀರ್ವಾದಗಳನ್ನ ನಾವು ನೆನಪು ಮಾಡಿಕೊಂಡಂತವರಾಗಿ ನಾವು ದೇವರನ್ನ ಸ್ತುತಿಸೋಣ ಪ್ರಿಯರೇ. ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು ಎಂಬುದಾಗಿ ಹೇಳುವಾಗಲೇ ಹಲ್ಲೆಲೂಯಾ ಎಂಬುದಾಗಿ ನಾವು ದೇವರಿಗೆ ಸ್ತುತಿ ಆರಾಧನೆ ಮಾಡೋಣ ಪ್ರಿಯರೇ. ಹೌದು, ನಮ್ಮ ರಕ್ಷಣೆಯು ಆತನಿಂದಲೇ. ಆತನೇ ನಮ್ಮ ರಕ್ಷಣೆಗೆ ಆಧಾರನಾಗಿದ್ದಾನೆ. ಆತನೇ ನಮಗೆ ಶರಣನು, ರಕ್ಷಕನು, ದುರ್ಗವು. ಅಪ್ಪ, ನಾನು ಕದಲಿದ್ರು ಬೀಳುವುದಿಲ್ಲ, ಯಾಕಂದ್ರೆ ನೀವು ನನ್ನ ಶರಣನು, ನಮ್ಮ ರಕ್ಷಕನು ಆಗಿರುವುದಕ್ಕಾಗಿ ಸ್ತೋತ್ರ ಸ್ತೋತ್ರ. ನೀವೆಲ್ಲರೂ ಒಬ್ಬ ಪುರುಷನ ಮೇಲೆ ಬಿದ್ದು ಅವನು ಬಾಗಿದ ಗೋಡೆಯು ಕುಸಿದ ಪ್ರಕಾರವೇ ಎಂಬಂತೆ ಅವನನ್ನು ಹೊಡೆದು ಕೆಡವಬೇಕೆಂದಿರುವುದು ಇನ್ನಷ್ಟರವರೆಗೆ ಅವನನ್ನು ಉನ್ನತ ಸ್ಥಾನದಿಂದ ದಬ್ಬುವುದೇ ಅವರ ಆಲೋಚನೆ. ಸುಳ್ಳಾಡುವುದು ಅವರಿಗೆ ಅತಿ ಸಂತೋಷ. ಬಾಯಿಂದ ಹರಿಸಿ ಮನಸ್ಸಿನಿಂದ ಶಪಿಸುತ್ತಾರೆ. ನನ್ನ ಮನವೇ ದೇವರನ್ನೇ ನಂಬಿ ಶಾಂತವಾಗಿರು, ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ಇಡೀ ಲೋಕವೇ ನಾವು ಬೀಳುವಿಕೆಯಲ್ಲಿ ನಮ್ಮನ್ನು ನಾಶಪಡಿಸುವುದರಲ್ಲಿ ಸಂತೋಷ ಪಡುತ್ತದೆ ಪ್ರಿಯರೇ. ಆದರೆ ನನ್ನ ಕರ್ತನು, ಹಲ್ಲೆಲೂಯಾ, ನನ್ನ ರಾಜನು ನಮ್ಮನ್ನು ಆತನ ನಂಬಿದಂತ ಪ್ರತಿಯೊಬ್ಬರನ್ನು, ಆತನ ನಿರೀಕ್ಷಿಸುವಂತವರನ್ನ ಆತನ ಮೇಲೆತ್ತುವ ದೇವರಾಗಿದ್ದಾನೆ ಪ್ರಿಯರೇ. ನಾವು ಆರಾಮಾಗಿ ಆತನ ಮೇಲೆ ನಮ್ಮ ನಿರೀಕ್ಷೆ ಇಟ್ಟಂತವರಾಗಿ, ನಾವು ಆತನ ಮೇಲೆ ನಮ್ಮ ಭರವಸೆ ಇಟ್ಟಂತವರಾಗಿ ನಾವು ಶಾಂತವಾಗಿರ್ಲಿಕ್ಕೆ ಸಾಧ್ಯ ಪ್ರಿಯರೇ. ಯಾಕೆ ಗೊತ್ತಾ? ಅದ್ಭುತಗಳನ್ನು ಮಾಡುವ ಕರ್ತನು ನಮ್ಮ ದೇವರಾಗಿದ್ದಾನೆ. ಸ್ತೋತ್ರ ಮಾಡೋಣ. ಅದ್ಭುತಗಳನ್ನು ಮಾಡುವ ದೇವರೇ ಸ್ತೋತ್ರ. ಅಪ್ಪ, ಈ ಲೋಕ ನಮ್ಮನ್ನ ಬೆಳೆಸ್ಲಿಕ್ಕೆ, ಕೆಡವಲಿಕ್ಕೆ, ಈ ಲೋಕ ನಮ್ಮ ನಾಶ ಪಡಿಸ್ಲಿಕ್ಕೆ ಬರ್ತದೆ ದೇವ್ರೆ, ಪ್ರಯತ್ನಿಸ್ತದೆ ದೇವ್ರೆ. ಆದ್ರೆ ನೀವಾದರೂ ನಮ್ಮ ಮೇಲನ್ನ ಬಯಸುವ ದೇವರು, ನಮ್ಮ ಕರ್ತನೆ ಅಭಿವೃದ್ಧಿಯನ್ನ ಬಯಸುವ ದೇವರು, ನಮ್ಮನ್ನ ಆಶೀರ್ವಾದ ಮಾಡುವ ದೇವರು, ನಮ್ಮನ್ನು ಕಾಯುವ ದೇವರೇ ಸ್ತೋತ್ರ 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 ಎಂಬುದಾಗಿ ದೇವರೇ ಸ್ತೋತ್ರ. ಅಪ್ಪ, ಆತನೇ ನನಗೆ ಶರಣನು, ರಕ್ಷಕನ, ದುರ್ಗವು, ನಾನು ಕದಲೋದಿಲ್ಲ. ನನ್ನ ರಕ್ಷಣೆಗೂ ಮಾನಕ್ಕೂ ದೇವರೇ ಆಧಾರ, ನನಗೆ ಬಲವಾದ ದುರ್ಗವು, ಆಶ್ರಯವು ಯೇಸುವೆ, ನಿಮ್ಮಲ್ಲಿಯೇ ಕರ್ತನೆ. ಸ್ತೋತ್ರ ರಾಜ, ಸ್ತೋತ್ರ. ಯಾಕಂದ್ರೆ ದೇವರೇ ನೀನೇ ನಮ್ಮ ಆಶ್ರಯ, ನೀನೇ ನಮ್ಮ ದುರ್ಗವು, ನೀನೇ ನಮ್ಮ ಮಾನವು ರಾಜ, ನೀನೇ ನಮ್ಮ ಶರಣನು ಕರ್ತನೆ, ನೀನೇ ನಮ್ಮ ರಕ್ಷಕನು ದೇವರೇ, ನೀವೇ ನಮ್ಮ ನಿರೀಕ್ಷೆ ಸ್ವಾಮಿ, ನೀವೇ ನಮ್ಮ ಪೀಸ್ ಮಾಸ್ಟರ್, ನೀವೇ ನಿಮ್ಮಲ್ಲಿಯೇ ನಮಗೆ ಶಾಂತ ಸ್ವಾಮಿ. ನಮಗೆ ಆ ಶಾಂತಿ ಸಮಾಧಾನ ನಿಮ್ಮಲ್ಲಿಯೇ ದೇವರೇ. ಹಲ್ಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ಎಷ್ಟು ಅದ್ಭುತಗಳನ್ನು ಮಾಡುವ ದೇವರೇ ಸ್ತೋತ್ರಪ್ಪ.
ಎಂತ ಉನ್ನತವಾದ ದೇವರು ಸ್ವಾಮಿ ನೀನು. ನಿಮಗೆ ಕೋಟಿ ಕೋಟಿ ನಮನಗಳಪ್ಪ. ನಿಮಗೆ ಮಹಿಮೆ ರಕ್ಷ. ನಮ್ಮನ್ನ ಪ್ರೀತಿಸುವ ದೇವರು, ಕಾಯುವ ದೇವರು, ಕನಿಕರಿಸುವ ದೇವರು, ಕರುಣಿಸುವ ದೇವರೇ, ಸ್ತೋತ್ರ ಏಸಯ್ಯ. ಹಾಲೆಲೂಯ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಎಲ್ಲ ಘನತೆ, ಮಾನ, ಮಹಿಮೆ, ಪ್ರಭಾವ ನಿಮಗೆ ಮಾತ್ರ ಏಸಯ್ಯ. ರಾತ್ರಿ ಎಲ್ಲ ಸುಖವನ್ನು ಎದುರು ಕೊಟ್ಟು ಅಪ್ಪ ನಮಗೆ ಹೊಸದಿರು ನೋಡ್ ಮಾಡಿರೋದು ದೇವಾದ ದೇವರೇ, ಸ್ತೋತ್ರ ಏಸಯ್ಯ. ನಾವು ಉಳಿದಿರುವುದೇ ನಿಮ್ಮ ಪ್ರೀತಿ, ಕೃಪೆ, ಕನಿಕರ ರಾಜ್ಯ. ಅನೇಕರು ಈ ಲೋಕವನ್ನು ತ್ಯಜಿಸಿದ್ದಾರೆ ದೇವರೇ, ಆದ್ರೆ ನಮಗಾದರೂ ಕರ್ತನ ಮತ್ತೊಂದು ನಿರ್ಮಾಣ ನಮ್ಮ ಜೀವಿತದಲ್ಲಿ ಅಪ್ಪ ನೀನು ಕೂಡಿಸಿಕೊಟ್ಟಿರುವುದಕ್ಕಾಗಿ ಕೋಟಿ ಕೋಟಿ ನಮ್ಮನ್ನ ಸ್ವ. ಎಲ್ಲ ಮಹಿಮೆ ನಿಮಗೆ ರಾಜ್ಯ, ಎಲ್ಲ ಮಹಿಮೆ ನಿಮಗೆ, ಘನ ಮಾನ ಮಹಿಮೆ ಪ್ರಭಾವ ನಿಮಗೊಬ್ಬರಿಗೆ ಸಲ್ಲಿಸಿ ನಜರೇತನ ಯೇಸು ನಾಮದಲ್ಲಿ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸುತ್ತೇವೆ ನಮ್ಮ ತಂದೆ. ಆಮೆನ್. ಹಾಲೆಲೂಯ. ಪ್ರೈಸ್ ಗಾಡ್. ದೇವರನ್ನು ಸ್ತುತಿಸುವಂತದ್ದು, ದೇವರನ್ನು ಕೊಂಡಾಡುವಂತದ್ದು ಅದು ಬಹಳ ಉನ್ನತವಾದಂತ ವಿಷಯವಾಗಿದೆ ಪ್ರಿಯರೇ. ಸೊ ಮುಂದಿನ ಸಮಯವನ್ನು ನಾವು ಪ್ರಾರ್ಥನೆಯಲ್ಲಿ ಸ್ವಲ್ಪ ಸಮಯ ಕಲಿಯೋಣ. ಕೆಲವು ಪ್ರಾರ್ಥನಾ ಮನವಿಗಳು ಸ್ಕ್ರೀನ್ ಮೇಲೆ ಕಾಣಿಸ್ತದೆ ಪ್ರಿಯರೇ, ಅದನ್ನ ನಾವು ನಮ್ಮೊಂದಿಗೆ ಸೇರಿ ನೀವು ಕೂಡ ಪ್ರಾರ್ಥಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಗ್ರೇಸಿ ಅವರನ್ನು ನಡೆಸುವಾಗ ನೀವು ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡಿ ಪ್ರಿಯರೇ. ಪ್ರೈಸ್ ಗಾಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ಸೊ ಈ ಪ್ರಾರ್ಥನಾ ಮನವಿಗಳನ್ನ ಇಟ್ಕೊಂಡು ನೀವು ಮತ್ತೆ ತಿರುಗಿ ಮತ್ತೆ ಅದಕ್ಕಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ, ನಿಮ್ಮ ದಿನನಿತ್ಯದ ಪ್ರಾರ್ಥನೆಗಳಲ್ಲಿ ಎಲ್ಲಾ ವಿಷಯಗಳನ್ನ ನೆನಪು ಮಾಡಿಕೊಳ್ರಿ ಎಂಬುದಾಗಿ ಪ್ರೀತಿಯಿಂದ ನಾವು ಕೇಳ್ಕೊಳ್ತೇವೆ. ಓಕೆ, ಬನ್ನಿ ಈ ದಿನಕ್ಕೆ ದೇವರು ನೇಮಿಸಿದಂತ ವಾಗ್ದಾನವನ್ನ ನಾವು ತೆಗೆದುಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 30ನೇ ಅಧ್ಯಾಯ, 30ನೇ ಕೀರ್ತನೆ 11 ಮತ್ತು 12ನೇ ವಚನ. 30 ಕೀರ್ತನೆ 30, 11 ಮತ್ತು 12. ಆಗ ನೀನು ನನ್ನ ಗೋಳಾಟವನ್ನು ತಪ್ಪಿಸಿ ಸಂತೋಷದಿಂದ ಕುಣಿದಾಡುವಂತೆ ಮಾಡಿದಿ. ನಾನು ಕಟ್ಟಿಕೊಂಡಿದ್ದ ಗೋಣಿತಟ್ಟನ್ನು ತೆಗೆದುಬಿಟ್ಟು ಹರ್ಷ ವಸ್ತ್ರವನ್ನು ನನಗೆ ಧಾರಣೆ ಮಾಡಿಸಿದಿ. ಇದರಿಂದ ಯೆಹೋವನೇ, ನನ್ನ ಮನಸ್ಸು ಎಡೆಬಿಡದೆ ನಿನ್ನನ್ನು ಕೀರ್ತಿಸುತ್ತಿರುವುದು. ನನ್ನ ದೇವರೇ, ನಿನ್ನನ್ನು ಸದಾ ಕಾಲವು ಸ್ತುತಿಸುವೆನು. ಹಲ್ಲೆಲೂಯಾ. ಪ್ರೈಸ್ ಗಾಡ್, ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ದೇವರ ವಾಕ್ಯ ಎಷ್ಟು ಸುಂದರವಾಗಿ ನಮ್ಮ ಸಂಗಡ ಮಾತಾಡ್ತಾ ಇದೆ ನೋಡಿ ಪ್ರಿಯರೇ. ನಮ್ಮ ಪರಿಸ್ಥಿತಿಗಳನ್ನ ಸ್ವಾಮಿಯವರು ಮಾರ್ಪಡಿಸುವ ದೇವರಾಗಿದ್ದಾರೆ. ನಮ್ಮ ಜೀವಿತದಲ್ಲಿ ಅನೇಕ ಸಂದರ್ಭಗಳಲ್ಲಿ ಗೋಲಾಟ, ಕಷ್ಟ, ನೋವು, ದುಃಖ, ಬಾಧೆ ಎಲ್ಲವನ್ನು ಕಳ್ಕೊಂಡಂತ ಪರಿಸ್ಥಿತಿ, ಅವಶ್ಯಕತೆಗಳಲ್ಲಿ, ಕೊರತೆಗಳಲ್ಲಿ, ಬಾಧೆಗಳಲ್ಲಿ, ಬಡತನದಲ್ಲಿ ಜೀವಿಸುವಂತ ಪರಿಸ್ಥಿತಿ ನಮ್ಮ ಜೀವಿತದ ಅನೇಕ ಸಂದರ್ಭಗಳಲ್ಲಿ ಉಂಟಾಗ್ತದೆ ಪ್ರೇರೆ. ಆದರೆ ದೇವರು ಈ ದಿನ ನಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ, ನಂಬಿಕೆಯಿಂದ ಸ್ವೀಕಾರ ಮಾಡಿಕೊಡ್ರಿ. ಎಸ್ ಲಾರ್ಡ್, ಇದು ನನಗೆ ಎಂಬುದಾಗಿ ನೀವು ಸ್ವೀಕಾರ ಮಾಡಿಕೊಡ್ರಿ. ಯೇಸು ನಾಮದಲ್ಲಿ ನನ್ನ ಗೋಲಾಟಕ್ಕೆ ಬದಲಾಗಿ ನಾನು ಕುಣಿದಾಡುವೆನು ಎಂಬುದಾಗಿ ನೀವು ಪ್ರೊನೌನ್ಸ್ ಮಾಡಿ. ನನ್ನ ದುಃಖಕ್ಕೆ ಬದಲಾಗಿ ನಾನು ಸಂತೋಷ ಪಡುವೆನು. ನೋಡ್ರಿ ಎಷ್ಟು ಅದ್ಭುತವಾದಂತ ಒಂದು ಕಾರ್ಯ. ಹಿಂದಿನ ಕಾಲದಲ್ಲಿ ಬೈಬಲ್ ನಾವು ಹಳೆ ಒಡಂಬಡಿಕೆಯನ್ನು ಗಮನಿಸುವಾಗ ಬಹಳಷ್ಟು ಜನರು ಪಶ್ಚಾತ್ತಾಪ ಹೃದಯವನ್ನು ತೋರ್ಪಡಿಸಲು ದೇವರ ಹತ್ರ ಪಶ್ಚಾತ್ತಾಪ ಪಟ್ಟಿದ್ದೇವೆ, ದೇವರೇ ನಮ್ಮನ್ನು ಕನಿಕರಿಸು ಎಂಬುದಾಗಿ ಅದನ್ನ ತೋರ್ಪಡಿಸಲು ಅವರು ಸಿಂಬಾಲಿಕ್ ಆಗಿ ತಮ್ಮ ಬಟ್ಟೆಗಳನ್ನ, ತಮ್ಮ ಲಕ್ಸುರಿ ಬಟ್ಟೆಗಳನ್ನ ತೆಗೆದು ಅವರು ಗೋರಿತಟ್ಟನ್ನ ಸುತ್ತಿಕೊಳ್ತಾ ಇದ್ರು ಅಂತ ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ.
ದೇವರು ಹಿಜ್ಕೀಯನಿಗೆ ನಿನ್ನ ಕಾಲವು ಅಂತ್ಯವಾಯಿತು ಎಂಬುದಾಗಿ ಹೇಳುವಾಗ ಹಿಜ್ಕೀಯನು ದೇವರೇ ನನ್ನ ಕನಿಕರಿಸು ಎಂಬುದಾಗಿ ಗೋಣಿತಟ್ಟನ್ನು ಹಾಕಿಕೊಂಡನು. ನಿನಿವೆ ಪಟ್ಟಣದವರು ಯೋನ ಬಂದು ಹೇಳಿದಾಗ ನೀವು ನಾಶವಾಗ್ತೀರಾ ಎಂಬುದಾಗಿ ಹೇಳುವಾಗ ದೇವರೇ ನಮ್ಮನ್ನು ಕನಿಕರಿಸು ಎಂಬುದಾಗಿ ನಿನಿವೆ ಪಟ್ಟಣದವರು ಗೋಣಿತಟ್ಟನ್ನು ಕಟ್ಟಿಕೊಂಡು ದೇವರ ಪಶ್ಚಾತ್ತಾಪ ಹೃದಯದಿಂದ ಅವರು ಮಾರ್ಪಟ್ಟಿರುತ್ತಾರೆ. ಅದರ ದೇವರ ಕೃಪೆಯನ್ನ ಹಿಜ್ಕೀಯನು ಪಡೆದನು. ಅದೇ ತರ ನಿನಿವೆ ಪಟ್ಟಣದವರು ಕೂಡ ದೇವರ ಕನಿಕರವನ್ನು ಪಡೆದುಕೊಂಡರು. ಪ್ರಿಯ ದೇವ ಮಗವೇ, ಗೋಣಿತಟ್ಟು ಅನ್ನುವಂಥದ್ದು ದುಃಖದ ಸೂಚನೆಯಾಗಿದೆ. ಗೋಣಿತಟ್ಟು ಅನ್ನುವಂಥದ್ದು ಬಾಧೆಯಿಂದ ಕುಗ್ಗಿ ಹೋದಂತ ಪರಿಸ್ಥಿತಿಯಾಗಿದೆ. ಗೋಣಿತಟ್ಟು ಅನ್ನುವಂಥದ್ದು ದೇವರಿಗೂ ನಮಗೂ ಅಂತರವನ್ನ ಏರ್ಪಡಿಸುವಂತ ಒಂದು ವಿಷಯವಾಗಿದೆ. ಗೋಣಿತಟ್ಟು ಅನ್ನುವಂಥದ್ದು ನಮ್ಮ ಹೀನಾಯವಾದ ಸ್ಥಿತಿಯನ್ನ ಅದು ತೋರಿಸುವಂತದ್ದಾಗಿದೆ. ಹಲ್ಲೆಲೂಯಾ. ಚಿಂತಿಸಬೇಡ ಪ್ರಿಯ ದೇವ ಮಗುವೇ, ಯಾಕಂದ್ರೆ ನಮ್ಮ ಕರ್ತನಾದ ಯೆಹೋವನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಪವಿತ್ರಾತ್ಮ ತ್ರಾಯಕ ದೇವರು ನಿಮ್ಮ ಗೋಣಿತಟ್ಟನ್ನ, ಈ ದಿನ ಯಾವೆಲ್ಲ ಪರಿಸ್ಥಿತಿಯ ಗೋಣಿತಟ್ಟನ್ನು ನೀವು ಹಾಕೊಂಡಿದ್ದೀರಿ, ಕಟ್ಕೊಂಡಿದ್ದೀರೋ, ಎಂತ ಭಯಂಕರವಾದಂತ ದೇವರಿಂದ ದೂರಪಡಿಸುವಂತ ವಿಷಯಗಳಾಗಿರ್ಬೋದು ಬೇರೆ, ಈ ದಿನ ಕರ್ತನೇ ಎಂಬುದಾಗಿ ನೀನು ಕೂಗುವಾಗ ನಿನ್ನ ಗೋಣಿತಟ್ಟನ್ನ ತೆಗೆದು ಹಾಕಿ ಸಂತೋಷದಿಂದ ನಿನ್ನ ನಡುವನ್ನ ಸ್ವಾಮಿ ಉನ್ನತವಾದಂತ ವಸ್ತ್ರಗಳಿಂದ ಅಲಂಕರಿಸುವ ದೇವರು ನನ್ನ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಭಕ್ತನು ಹೇಳ್ತಿದ್ದಾನೆ, ಯೇಸುವೇ ನನ್ನ ಹೆಚ್ಚಳವು ನೀವೇ ಆಗಿರುವುದರಿಂದ ನಿಮ್ಮನ್ನು ನಾನು ಸುಮ್ಮನಿರದೆ ಕೀರ್ತಿಸುತ್ತಿರುವೆನು ಎಂಬುದಾಗಿ ಈಗಕ್ಕೂ ನಾನು ಕೊಂಡಾಡ್ತೇನೆ. ದೇವರು ನಾನಲ್ಲಿ ಲೋಕದಲ್ಲಿ ಇರ್ಲಿ ಇಲ್ಲದೆ ಇರ್ಲಿ, ಪರಲೋಕ ರಾಜ್ಯದಲ್ಲಿ ನಿಮ್ಮ ಪಾಸನದಲ್ಲಿ ಎಲ್ಲಿರ್ಲಿ, ಎಲ್ಲೇ ಇದ್ರು ನಾನು ನಿನ್ನ ಸ್ತುತಿಸ್ತಾನೆ ಇರ್ತಾನೆ. ಯಾಕಂದ್ರೆ ನೀನು ನನ್ನ ಗೋಳಾಟವನ್ನ ಕುಣಿದಾಟಕ್ಕೆ ತಿರುಗಿಸಿದ್ದಿ. ಪ್ರಿಯ ದೇವ ಮಗುವೆ, ಎಂತ ಅದ್ಭುತವಾದಂತ ವಿಷಯ. ಹನ್ನಲು ಗೋಳಾಡಿದರು, ಎಸೆಯಾ ಕನಿಕರಿಸು ಸ್ವಾಮಿ, ಇಡೀ ಲೋಕವೇ ನನ್ನನ್ನ ದೂಷಿಸ್ತಾ ಇದೆ, ಇಡೀ ಲೋಕವೇ ನನ್ನ ಹೀನಾಯಿಸ್ತಾ ಇದೆ, ನೀನು ಬಂಜೆ, ನೀನು ಬಂಜೆ, ನೀನು ಬಂಜೆ ಎಂದು ನನ್ನನ್ನು ಕನಿಕರಿಸು ಎಂಬುದಾಗಿ ಕಣ್ಣೀರಿಟ್ಲು. ಗೋಳಾಡಿದ್ರು ದೇವರ ಪಾದ ಬರಲಿ. ನಾ ದೇವರ ವಾಕ್ಯದಲ್ಲಿ ನೋಡ್ತೇವೆ, ದೇ ನೆಕ್ಸ್ಟ್ ಇಯರ್ ಹಲ್ಲೆಲೂಯಾ ಕುಣಿದಾಡಿದಳು. ವಾವ್, ಪ್ರೈಸ್ ಗಾಡ್. ಕುಣಿದಾಡಿದಳು, ಶಿ ಡ್ಯಾನ್ಸ್ಡ್. ಅದೇ ಆಲಯದಲ್ಲಿ ಹೋಗಿ ಗೋಳಾಡಿದಳು, ಅದೇ ಆಲಯದಲ್ಲಿ ಕುಣಿದಾಡಿದಳು. ರೂತಲು ತನ್ನ ದೇಶವನ್ನು ಬಿಟ್ಟು, ತನ್ನ ಜನರನ್ನು ಬಿಟ್ಟು, ನಿನ್ನ ಜನರು ನನ್ನ ಜನರು ಎಂಬುದಾಗಿ, ನಿನ್ನ ದೇವರು ನನ್ನ ದೇವರು ಎಂಬುದಾಗಿ ಆರಿಸಿಕೊಂಡು ಬರುವಾಗ ಒಂದು ವೇಳೆ ಆಕೆ ಗೋಳಾಡಿರ್ಬೋದು. ಬೇರೆ ದೇವರೇ, ನಾನು ನಿನ್ನ ನಂಬಿಕೊಂಡು ಬಂದಿದ್ದೇನೆ, ನನ್ನ ಕನಿಕರಿಸು ಎಂಬುದಾಗಿ ಅಕ್ಕಲಾಯುವಾಗ, ಭಿಕ್ಷೆ ಬೇಡುವಾಗ ತನ್ನ ಜೀವಿತ ಗೋಳಾಟದ ಪರಿಸ್ಥಿತಿ ಆಕೆಗುಂಟಾಗಿದ್ದಿರ್ಬೋದು ಪ್ರೇರೆ. ಆದ್ರೆ ದೇವರು ಯಾವಾಗ ಆಕೆ ಭಿಕ್ಷೆ ಬೇಡಿದಂತ, ಆಕೆ ಹಕ್ಕಲಾದಂತ ಅದೇ ಭೂಮಿಯ ಯಜಮಾನಿಯಾಗಿ ಆಕೆಯನ್ನು ದೇವರು ಮಾರ್ಪಡಿಸಿದ್ರು, ಯಾವಾಗ ಆಕೆಯ ಪರಿಸ್ಥಿತಿ ಅದು ಗೋಳಾಟದಿಂದ ಕುಣಿದಾಟಕ್ಕೆ ಮಾರ್ಪಡ್ತೋ, ಹಲ್ಲೆಲೂಯಾ, ಎಷ್ಟು ಸಂತೋಷ ನೋಡಿ. ಆಕೆ ಜೀವಿತದ ದೇವರನ್ನು ಸ್ತುತಿಸುವಂತದ್ದು ಅದು ವರ್ಣಿಸಲು ಸಾಧ್ಯವಾಗ್ತದೆ. ಆಕೆ ಮುಂದಿನ ಜೀವಿತ ಕಾಲವೆಲ್ಲ ಯಾವುದೇ ರೀತಿಯಲ್ಲಿ ರೂತಲ್ಲಿ ಜೀವನ ಮಾಡಿರ್ಬೋದು ಯೋಚನೆ ಮಾಡಿದ್ರೆ ನಮಗೆ ಸಂತೋಷ ಆಗ್ತದೆ. ಯಾಕಂದ್ರೆ she might have lived a longer life with a gratitude life. ಆ ಕೃತಜ್ಞತೆ ಜೀವಿತದಿಂದ ಆಕೆ ಜೀವನ ಮಾಡಿದ್ದಿರ್ಬೋದು ಪ್ರೇರೆ. ಹಾಗಾಗಿ ಆಕೆ ವಂಶವೇ ಆಶೀರ್ವಿಸಲ್ಪಡುತ್ತೆ. ಪ್ರಿಯ ದೇವ ಮಗುವೆ, ಈ ದಿನ ನೀನು ಗೋಳಾಡ್ತಾ ಇದೀಯಾ? ನೀನು ಗೋಣಿತಟ್ಟನ್ನು ಹಾಕೊಂಡಿದ್ದೀಯಾ? ಡೋಂಟ್ ವರಿ, ಚಿಂತೆ ಮಾಡಬೇಡ. ಯಾಕಂದ್ರೆ ನಿನ್ನ ಗೋಳಾಟವನ್ನು ದೇವರು ಈ ದಿನ ಕುಣಿದಾಟಕ್ಕೆ ಮಾರ್ಪಡಿಸ್ತಾ ಇದ್ದಾನೆ. He will going to turn your mourning into dancing. He will going to turn, he will going to take away your sackcloth
and He will going to clothe you with the gladness, with the glory, with songs. Hallelujah. ಆತನು ನಿಮ್ಮ ಸಂತೋಷದಿಂದ ನಿಮ್ಮ ನಡುವನ್ನು ಕಟ್ಟಿ, ನಿಮ್ಮ ಗೋಲಿ ತಟ್ಟು ತೆಗೆದು ಹಾಕಿ, ನಿಮಗೆ ಹೆಚ್ಚಳವನ್ನು ಕೊಟ್ಟು, ನಿಮಗೆ ಕೀರ್ತಿಯನ್ನು ಕೊಟ್ಟು, ನಿಮ್ಮನ್ನ ಒಂದು ನಿಮಗೆ ಕಿರೀಟವನ್ನು ಇಟ್ಟು, ಆತ ನಿಮ್ಮನ್ನ ಒಂದು ದೊಡ್ಡ ಸ್ಥಾನದಲ್ಲಿ ನಿಮ್ಮ ನಡೆಸಲಿಕ್ಕೆ ನಮ್ಮ ಕರ್ತನ ಶಕ್ತನಾಗಿದ್ದಾನೆ. ಪ್ರೇರೆ, ನೀನು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತೀಯ ಸ್ವಾಮಿ ಪಾದದಲ್ಲಿ. ಯೇಸುವೇ ಎಂಬುದಾಗಿ ನೀನು ಕೂಗ್ತೀಯ. ನಿನ್ನ ಪರಿಸ್ಥಿತಿ ಮಾರ್ಪಡಬೇಕಾದ್ರೆ, ನಿನ್ನ ಸ್ಥಿತಿಗತಿಗಳು ಆ ದಿನ ದಾವೀದನ ಸ್ಥಿತಿಗತಿಗಳು ಮಾರ್ಪಟ್ಟ ಹಾಗೆ, ರೂತನ ಸ್ಥಿತಿಗತಿಗಳು ಮಾರ್ಪಟ್ಟ ಹಾಗೆ, ಹನ್ನನ ಸ್ಥಿತಿಗತಿಗಳು ಮಾರ್ಪಟ್ಟ ಹಾಗೆ, ಹಿಜ್ಕೀಯನ ಸ್ಥಿತಿಗತಿಗಳು ಮಾರ್ಪಟ್ಟ ಹಾಗೆ, ನಿನವೆ ಪಟ್ಟಣದವರ ಸ್ಥಿತಿಗತಿಗಳು ಮಾರ್ಪಟ್ಟ ಹಾಗೆ, ಈ ದಿನ ನಿನ್ನ ಸ್ಥಿತಿಗತಿಗಳು ಕೂಡ ಮಾರ್ಪಡಲು ಸಂಪೂರ್ಣವಾಗಿ ಸಾಧ್ಯವಿದೆ. ಯಾಕೆಂದ್ರೆ ನನ್ನ ಕರ್ತನು ಆತನು ಮಾರ್ಪಡಿಸುವ ದೇವರಾಗಿದ್ದಾನೆ, ಸ್ಥಿತಿಗಳನ್ನ ಮಾರ್ಪಡಿಸುವ ದೇವರಾಗಿದ್ದಾನೆ, ಹಾಳಾದ ಪರಿಸ್ಥಿತಿಗಳನ್ನ ಆತನು ತಿರುಗಿ ಕಟ್ಟುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ತಿರುಗಿ ಎಬ್ಬಿಸುವ ದೇವರು. ಈಸ್ ದ ಗಾಡ್ ಆಫ್ ರೆಸ್ಟೋರೇಷನ್. ನೀನು ಯಾವುದೇ ಪರಿಸ್ಥಿತಿಯಲ್ಲಿ ಇರುತ್ತೇವೆ, ಎಷ್ಟೇ ದೊಡ್ಡ ಕಷ್ಟ, ಎಷ್ಟೇ ದೊಡ್ಡ ನೋವು, ಎಷ್ಟೇ ದೊಡ್ಡ ಬಾಧೆ ನಿನ್ನ ಜೀವಿತದಲ್ಲಿ ಬಂದೊದಗಿರಬಹುದು, God will going to turn into dancing. ಅದನ್ನು ಕುಣಿದಾಟವಾಗಿ ಮಾರ್ಪಡಿಸಲು ಶಕ್ತಿ. ನನ್ನದು ಸೇರಿ ಕೇಳ್ಕೊಳ್ತೀರಾ? ಎಸೆಯ, ನಾನು ಈ ಗೋಲಾಟದಲ್ಲಿ ಜೀವನ ಮಾಡ್ಲಿಕ್ಕೆ ನಾನು ಬಯಸ್ತಾ ಇಲ್ಲ ದೇವ್ರೆ. ಈ ಗೋಲಿತಟ್ಟನ್ನು ಕುಸಿತುಕೊಂಡು ನಾನು ಜೀವನ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನ ಗೋಲಾಟವನ್ನು ತೆಗೆದು ಹಾಕಿ ಕುಣಿದಾಟವಾಗಿ ಮಾರ್ಪಡಿಸುತ್ತೇವೆ. ನನ್ನ ಗೋಲಿತಟ್ಟನ್ನು ತೆಗೆದು ಹಾಕಿ ನನಗೆ ಸುಂದರವಾದ ನಡುವನ್ನು ಕಟ್ಟು ಅಪ್ಪ, ನನಗೆ ಸುಂದರವಾದಂತ ಬಟ್ಟೆಗಳನ್ನ ನೀಡಿ ರಾಜ, ನನ್ನ ಆ ಒಂದು ಅದ್ಭುತವಾದ ಗೌರವಯುತವಾದಂತ ನಾನು ವ್ಯಕ್ತಿಯಾಗಿ ಜೀವನ ಮಾಡಲು ಕೃಪೆ ತೋರಿಸು ಎಂಬುದಾಗಿ ನೀವು ಪ್ರಾರ್ಥನೆ ಮಾಡ್ತೀರಾ? ಈ ಸಮಯದಲ್ಲಿ ನಿಮ್ಮ ಮೊಣಕಾಲುಗಳ ಮೇಲೆ ನಿಂತುಕೊಂಡವರಾಗಿ ನಿಮ್ಮ ಕಣ್ಣೀರಿನಿಂದ ಸ್ವಾಮಿ ಪಾದಗಳಲ್ಲಿ ಪ್ರಾರ್ಥನೆ ಮಾಡಿರ್ತೇವೆ. ನನ್ನೊಂದಿಗೆ ನೀವು ಪ್ರಾರ್ಥಿಸುವಾಗ ಖಂಡಿತವಾಗ್ಲು ಯೇಸು ನಾಮದಲ್ಲಿ ನಾನು ನಂಬ್ತೇನೆ, ನಿಮ್ಮ ಪರಿಸ್ಥಿತಿಗೆ ದಿನ ಮಾರ್ಪಡಲಿಕ್ಕೆ ಸಾಧ್ಯ ಇದೆ. ಆಮೆನ್. ಪ್ರೈಸ್ ಗಾಡ್. ಪ್ರಾರ್ಥನೆ ಮಾಡೋಣ. ನನ್ನ ಕರ್ತನೆ, ಒಡೆಯನೇ, ವಿಮೋಚಕನೇ, ದೇವರೇ, ಅಪ್ಪ, ನೀವು ಗೋಲಾಟವನ್ನ ನಾಟ್ಯವಾಗಿ ಮಾರ್ಪಡಿಸುವ ದೇವರು. ಅಪ್ಪ, ನಾವು ಕಟ್ಟಿಕೊಂಡಿರುವಂತಹ ಗೊಂತಟ್ಟನ್ನು ತೆಗೆದು ಹಾಕಿ ನಮಗೆ ಸಂತೋಷ ಭಾಗ್ಯಗಳನ್ನ ದೇವರೇ ಅಪ್ಪ, ಒಂದು ಕಿರೀಟಗಳನ್ನು ನೀಡುವ ದೇವರು ಸ್ವಾಮಿ. ಆ ದಿನ ಹಿಜ್ಕೀಯನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿದ ಹಾಗೆ, ನಿನವೆ ಪಟ್ಟಣದ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿದ ಹಾಗೆ, ಹನ್ನನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿದ ಹಾಗೆ, ರೂತನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿದ ಹಾಗೆ, ಈ ದಿನ ನಮ್ಮ ಪರಿಸ್ಥಿತಿಗಳು ನಿಮ್ಮ ಪಾದದಲ್ಲಿ ಇಡ್ತಾ ಇದ್ದೇವೆ ರಾಜ್ಯ. ನನ್ನೊಂದಿಗೆ ಪ್ರಾರ್ಥನೆ ಮಾಡ್ತಿರುವಂತಹ ವ್ಯಕ್ತಿಯ ಪರಿಸ್ಥಿತಿಗಳು ನಿನ್ನ ಪಾದದಲ್ಲಿ ಇಡ್ತಾ ಇದ್ದೇವೆ ಸ್ವಾಮಿ. ಅಪ್ಪ, ಈ ದಿನ ಒಂದು ವೇಳೆ ಕರ್ತನೆ ನನ್ನೊಂದಿಗೆ ಪ್ರಾರ್ಥನೆ ಮಾಡ್ತಿರುವಂತ ಪ್ರಿಯನು ರಾಜ್ಯ ಗೋಣಿತಟ್ಟನ್ನು ಸುತ್ತಿಕೊಂಡು ಯೇಸುವೇ ನನ್ನ ಕನಿಕರಿಸು ಎಂಬುದಾಗಿ ಬೇಡಿಕೊಂಡಿರುವಂತ ಪರಿಸ್ಥಿತಿ ಆಗಿರುವುದಾದ್ರೆ, ಅಪ್ಪ, ಕನಿಕರಿಸು ದೇವರೇ ಎಂಬುದಾಗಿ ಗೋಳಾಡುವಂತ ಪರಿಸ್ಥಿತಿ ಆಗಿರುವುದಾದ್ರೆ ಕರ್ತನೆ, ನಜರೇತಿನ ಯೇಸು ನಾಮದಲ್ಲಿ ಮಾತಾಡುತ್ತಿದ್ದೇವೆ ಕರ್ತನೆ, ನೀವು ಈ ವ್ಯಕ್ತಿಯ ಪರಿಸ್ಥಿತಿಗಳನ್ನ ಮಾರ್ಪಡಿಸು. ಹಲ್ಲೆಲೂಯಾ. ದೊಡ್ಡ ಸಾಕ್ಷಿಯಾಗಿ ಮಾರ್ಪಡಿಸು. ಉನ್ನತವಾದ ಕಾರ್ಯಗಳು ಅವರ ಜೀವಿತದಲ್ಲಿ ನೆರವೇರಲಿ ಕರ್ತನೆ. ಅದ್ಭುತವಾದಂತ ಅಪ್ಪ, ಅಂದಿನ ಹಿಜ್ಕೀಯನ ಜೀವಿತ ಮಾರ್ಪಟ್ಟಂತ ಸಾಕ್ಷಿ ಈ ದಿನ ಕರ್ತನೆ ಇವರ ಪ್ರತಿಯೊಂದು ಜೀವಿತಗಳಲ್ಲಿ ಉಂಟಾಗಲಿ ಕರ್ತನೆ. ಅಪ್ಪ, ಇವತ್ತು ಸ್ವಾಮಿ ಅವರ ಗೋಲಾಟ ನಜರೇತಿನ ಯೇಸು ನಾಮದಲ್ಲಿ ಅಂತ್ಯವಾಗಲಿ. ಅಪ್ಪ, ಯೇಸು ನಾಮದಲ್ಲಿ ದೇವರೇ ಇವರ ಕಣ್ಣೀರು ಈ ದಿನ ಅಂತ್ಯವಾಗಲಿ. ಯೇಸು ನಾಮದಲ್ಲಿ ಸದಾ ಆನಂದ, ಸಂತೋಷ ದೇವರೇ, ಕುಣಿಯುವಿಕೆ, ಗಟ್ಟಿಯಾದ ಸ್ವರದಲ್ಲಿ ಆನಂದಿಸುವಂತದ್ದು ಇವರ ಬಾಯಿ ಬಲುನಗೆಯಿಂದ ಕೊಡ್ಲಿಕ್ಕ ಕೃಪೆಯೊಂದಿಗೆ ನಡೆಸಿ ಕಾಪಾಡಿ ನಜರೇತಿನ ಯೇಸು ನಾಮದಲ್ಲಿ ಆಶೀರ್ವಾದ ಮಾಡಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆ. ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯ ದೇವರ ಪ್ರೀತಿ, ಪವಿತ್ರ ಆತ್ಮನ ಸಹವಾಸ ಐಕ್ಯತೆ ಈಗಲೂ ಎಂದಿಗೂ ಅಪ್ಪ ನಮ್ಮೊಂದಿಗೆ ಜೂಮ್ ಅಲ್ಲಿ ಜಾಯ್ನ್ ಆಗಿರುವಂತವರೊಂದಿಗೂ ಮತ್ತು ರಾಜ್ಯ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದಾರೆ ಎಲ್ಲರೊಂದಿಗೆ ನೆಲೆಯಾಗಿದ್ದು ಮುನ್ನಡೆಸಿ ಕಾಪಾಡಲಿ. ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೇರಳವಾಗಿ
ಆಶೀರ್ವಾದ ಮಾಡ್ಲಿ. ನಂಬ್ರಿ, ಈ ದಿನ ನಿಮ್ಮ ಗೋಲಾಟವನ್ನು ದೇವರು ಕುಣಿದಾಟವಾಗಿ ದೇವರು ಮಾರ್ಪಡಿಸಲಿಕ್ಕಿದ್ದಾರೆ. ಆಮೆನ್. ಪ್ರೈಸ್ ಗಾಡ್. ಪ್ರತಿನಿತ್ಯ ನಾವು 6ರಿಂದ 6:30 ಅರ್ಧ ಗಂಟೆಗಳ ಕಾಲ ನಾವು ಈ ಪ್ರಾರ್ಥನೆ ಮತ್ತು ದೇವರನ್ನು ಸ್ತುತಿಸುವಂತದ್ದು, ದೇವರ ವಾಗ್ದಾನವನ್ನು ಸ್ವೀಕಾರ ಮಾಡಿಕೊಳ್ಳುವಂತದ್ರಲ್ಲಿ ನಾವು ಸಮಯ ಕಲೀಲಿಕ್ಕಿದ್ದೇವೆ. ಪ್ರಿಯರೇ, ಸಾಧ್ಯವಾಗುವಂತವ್ರು ನಮ್ಮೊಂದಿಗೆ ಝೂಮ್ ಅಲ್ಲಿ ದಯಮಾಡಿ ಜಾಯಿನ್ ಆಗ್ಬೇಕೆಂಬುದ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಝೂಮ್ ID ಮತ್ತೆ ಪಾಸ್ಕೋಡ್ ಎಲ್ಲ ಇದೆ, ಅದನ್ನು ನೋಡ್ಕೊಳ್ರಿ, ನಮ್ಮೊಂದಿಗೆ ಜಾಯಿನ್ ಆಗ್ಬಿಟ್ರಿ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಿ. ಟೇಕ್ ಕೇರ್.